ಈ ಥೈರಾಯ್ಡ್ನ ರೋಗ ಲಕ್ಷಣಗಳು ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಯಾವೆಲ್ಲ ಬದಲಾವಣೆಗಳು ಪರಿಣಾಮಗಳು ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಥೈರಾಯ್ಡ್ ಕಾಯಿಲೆ ರೋಗ ಲಕ್ಷಣಗಳು ದೇಹದಿಂದ ದೇಹಕ್ಕೆ ತುಂಬಾ ಬದಲಾವಣೆಗಳಿರುತ್ತೆ. ಅಂದರೆ ಒಬ್ರಿಗಿರೋ ರೋಗ ಲಕ್ಷಣಗಳು ಅವರಲ್ಲಿ ಅದೇ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ನಿಮ್ಮ ಕೂದಲು ತೆಳುವಾಗಲು ಕಾರಣವಾಗುತ್ತೆ. ಕೂದಲು ತೆಳುವಾಗಿ ಉದುರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಣ್ಣುಗಳಲ್ಲಿ ಕಿರಿಕಿರಿ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪೋಥೈರಾಯ್ಡಿಸಮ್ನ ಲಕ್ಷಣ ಆಗಿದೆ. ಇನ್ನು ಸ್ನಾಯುಗಳ ದುರ್ಬಲತೆ. ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ಥೈರಾಯ್ಡಿಸಮ್ ಸ್ನಾಯುಗಳ ನೋವು, ದುರ್ಬಲ ಅಥವಾ ಗಟ್ಟಿಯಾದ ಭಾವನೆಗಳನ್ನು ಉಂಟು ಮಾಡುತ್ತೆ. ಆದರೆ ಥೈರಾಯ್ಡ್ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ನಿಧಾನವಾಗಿ ಬೆಳವಣಿಗೆಯಾಗೋದ್ರಿಂದ ಅನೇಕ ಜನರು ಶುರುವಿನಿಂದಲೇ ಸ್ನಾಯು ನೋವು ಅಥವಾ ದೌರ್ಬಲ್ಯವನ್ನು ಗಮನಿಸಿರೋದಿಲ್ಲ. ಹೈಪೋಥೈರಾಯ್ಡಿಸಮ್ ಏಕಾಗ್ರತೆಗೆ ತುಂಬಾ ತೊಂದರೆ ಕೊಡುತ್ತೆ. ಹೈಪರ್ಥೈರಾಯ್ಡಿಸಮ್ ಆತಂಕವನ್ನು ಉಂಟು ಮಾಡುತ್ತೆ. ಈ ಎರಡೂ ಥೈರಾಯ್ಡಿಸಮ್ ಸಹ ಅಸ್ವಸ್ಥತೆಗೆ ಕಾರಣವಾಗಿರಬಹುದು. ಅಂದರೆ ಮಾನಸಿಕ ಅಸ್ವಸ್ಥತೆ ಮತ್ತು ಭಾವನಾತ್ಮಕವಾಗಿ ನಿಯಂತ್ರಣವಿಲ್ಲದ ಭಾವನೆಗಳನ್ನ ಉಂಟು ಮಾಡಬಹುದು. ಹೈಪೋಥೈರಾಯ್ಡಿಸಮ್ ದೇಹದ ಪ್ರಕ್ರಿಯೆಗಳನ್ನು ನಿಧಾನಗೊಳಿಸಲು ಇದು ನೀರಿನ ಧಾರಣಕ್ಕೆ ಕಾರಣವಾಗಿ ಸಾಮಾನ್ಯವಾಗಿ ಸೊಂಟ, ಮೊಣಕಾಲುಗಳು, ಪಾದಗಳಲ್ಲಿ ಗುರುತ್ವಾಕರ್ಷಣೆಯ ಕಾರಣದಿಂದಾಗಿ ತೋರಿಸುವ ಸಾಧ್ಯತೆ ಉಂಟು. ಮತ್ತು ಕತ್ತಿನ ಭಾಗದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ. ಕುತ್ತಿಗೆ ಭಾಗ ಅತಿಯಾಗಿ ಊದ್ಕೊಳ್ಳೋದು ಇದು ಗೈಟರ್ನಿಂದ ಉಂಟಾಗಬಹುದು. ಇದು ಅಸಹಜವಾಗಿ ವಿಸ್ತರಿಸಿದ ಥೈರಾಯ್ಡ್ ಗ್ರಂಥಿಯಿಂದ ಉಂಟಾಗುತ್ತೆ. ಇನ್ನು ತೂಕದಲ್ಲಿ ಬದಲಾವಣೆ. ಹೈಪೋಥೈರಾಯ್ಡಿಸಮ್ ಹೊಂದಿರೋರಿಗೆ ದೇಹದಲ್ಲಿ ನಿಧಾನವಾಗಿ ತೂಕವು ಹೆಚ್ಚಾಗಬಹುದು. ಇದು ಹೈಪೋಥೈರಾಯ್ಡಿಸಮ್ನೊಂದಿಗೆ ವಿರುದ್ಧವಾಗಿ ಸಂಭವಿಸುತ್ತೆ. ಕೇಳಿದ್ರಲ್ಲ, ಇದಿಷ್ಟು ಥೈರಾಯ್ಡ್ನ ಗುಣಲಕ್ಷಣಗಳು. ಪ್ರತಿಯೊಂದು ದೇಹದ ಮೇಲೂ ಬದಲಾವಣೆ ಇರುತ್ತೆ. ಪ್ರತಿಯೊಬ್ಬರಿಗೂ ಇದೇ ರೀತಿ ಆಗಬೇಕು ಅಂತ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ಚೇಂಜಸ್ ಉಂಟು.